ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಬಿಎಸ್ ಯಡಿಯೂರಪ್ಪ ಅವರನ್ನು ಐತಿಹಾಸಿಕ ಮೈಲುಗಲ್ಲು ಎಂದರೆ ತಪ್ಪಾಗದು. ಆಗಿನ್ನೂ ರಾಜಕೀಯ ಸಸಿಯು ಮರವಾಗಿ ಬೆಳೆಯುತ್ತಿದ್ದ ಸಮಯ. ಇಡೀ ದೇಶಕ್ಕೆ ಆಡಳಿತ ಪಕ್ಷ ಎಂದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಒಂದೇ ಎನ್ನುವಂತಹ ದಿನಗಳಿದ್ದವು. ಅಂತಹ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಅಲ್ಲಲ್ಲಿ ಕಮಲ ಅರಳಲು ಸಾಹಸ ಪಡುತ್ತಿರುವಾಗ ಕರ್ನಾಟಕದಲ್ಲಿ ಬಿಜೆಪಿಯ ಹೊಣೆ ಹೊತ್ತು ಛಲಗಾರ, ಹಠವಾದಿ, ರಾಜಕೀಯ ಮುತ್ಸದ್ದಿಯಾಗಿ ಮುನ್ನಡೆದು ಹೆಮ್ಮರವಾಗಿ ಬೆಳೆಸಿದ ಕೀರ್ತಿ ಬಿಎಸ್ವೈ ಅವರದ್ದು. ಜನರ ಜನಮಾನಸದಲ್ಲಿ ಇವರ ಹೆಸರು ರಾಜಾಹುಲಿ. ರಾಜಾಹುಲಿ ಎನ್ನುವುದು ಜನರು ಪ್ರೀತಿಯಿಂದ ಅವರಿಗೆ ನೀಡಿದ ಹೆಸರು. ಇದು ಅವರ ಜನಪ್ರಿಯತೆ ಮತ್ತು ಅವರ ರಾಜಕೀಯ ಬದ್ಧತೆಗೆ ಸಿಕ್ಕ ಬಹುಮಾನ. ಯಡಿಯೂರಪ್ಪನವರ ಸುದೀರ್ಘ 50 ವರ್ಷಗಳ ರಾಜಕೀಯ ಪಯಣವನ್ನು ಮರುಕಳಿಸುವ ಉದ್ದೇಶದಿಂದ ಅವರ ಅಭಿಮಾನಿಗಳು ಚಿತ್ರದುರ್ಗದ ಕೋಟೆನಾಡಿನಲ್ಲಿ ಅಭಿಮಾನ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ರಾಜಾಹುಲಿಯ ಅಭಿಮಾನಿಗಳು ಕರ್ನಾಟಕದಲ್ಲಿ ಯಾರಿಲ್ಲ ಹೇಳಿ? ಅವರ ಹೆಸರು ಹೇಳಿದರೆ ಸಾಕು, ಒಂದು ಹೊಸ ಚೈತನ್ಯ ಮೂಡುತ್ತದೆ. ಅವರು ನಡೆದು ಬಂದ ದಾರಿ ಬೆಳಕು ಹಾಕುವಂತಹ ಪ್ರಸಂಗಗಳು ನೆನಪಿಗೆ ಬರುತ್ತವೆ. ಸೈಕಲ್ ಸವಾರಿ ಮಾಡುವುದರ ಮೂಲಕ ಬಿಜೆಪಿ ಪಕ್ಷ ಸಂಘಟನೆ ಮಾಡಿದ ಧೀಮಂತ ನಾಯಕ ಟೀಕೆ ಟಿಪ್ಪಣಿಗಳು, ಹಲ್ಲೆಗಳನ್ನು ಸ್ವೀಕರಿಸಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ನೀಡಿದ ಬಿಎಸ್ ಯಡಿಯೂರಪ್ಪನವರು ಕರ್ನಾಟಕದ ಮಾಸ್ ಲೀಡರ್ ಎಂದೇ ಹೆಸರುಗಿಟ್ಟಿಸಿಕೊಂಡಿದ್ದಾರೆ. ಅವರ ತಾಕತ್ತೇನು ಅನ್ನೋದು ಪದೇ ಪದೇ ತಮ್ಮ ಹೋರಾಟದಿಂದ ಸಾಬೀತುಪಡಿಸಿದ ಹೋರಾಟಗಾರರಾಗಿದ್ದಾರೆ. ವಿರೋಧ ಪಕ್ಷದಲ್ಲಿ ಇರಲಿ, ಸರ್ಕಾರದಲ್ಲಿ ಇರಲಿ, ಅವರು ತೆಗೆದುಕೊಂಡ ನಿರ್ಣಯಗಳು ರೈತರ, ಬಡವರ ಹಾಗೂ ದೀನದಲಿತರ ಹಿತಾಸಕ್ತಿಯನ್ನು ಕಾಯುವಂತಹ ನಿರ್ಣಯಗಳಾಗಿದ್ದವು. ವಿರೋಧ ಪಕ್ಷದಲ್ಲಿದ್ದಾಗ ಅನೇಕ ರೈತಪರ ಹೋರಾಟ, ಪಾದಯಾತ್ರೆಗಳ ಮುಖಾಂತರ ರೈತರಿಗೆ ನ್ಯಾಯ ದೊರಕಿಸಿಕೊಟ್ಟಿರುವ ಹಲವಾರು ಉದಾಹರಣೆಗಳು ಸಾಕ್ಷಿಯಾಗಿ ಇಂದು ಕಣ್ಣ ಮುಂದಿವೆ. 2004ರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 79 ಸ್ಥಾನಗಳು, ಅತಿ ದೊಡ್ಡ ಪಕ್ಷವಾಗಿ ಹೊಮ್ಮುತ್ತದೆ. ಕಾಂಗ್ರೆಸ್ 65 ಹಾಗೂ ಜೆಡಿಎಸ್ 58 ಸ್ಥಾನಗಳನ್ನು ಗಳಿಸಿದರೆ ಸಂಯುಕ್ತ ಜನತಾದಳ 5 ಸ್ಥಾನಗಳನ್ನು ಗಳಿಸುತ್ತದೆ. ಪಕ್ಷೇತರ 17 ಸ್ಥಾನಗಳು ಪಡೆಯುತ್ತವೆ. ಇದಾದ ನಂತರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸಾಧಿಸಿ ಸರ್ಕಾರ ರಚನೆಯಾಗುತ್ತದೆ. ಯಡಿಯೂರಪ್ಪನವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗುತ್ತಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರ ಕೇವಲ 20 ತಿಂಗಳಿಗೆ ಮಾತ್ರ ಆಡಳಿತ ನಡೆಸುತ್ತದೆ. ಜೆಡಿಎಸ್ ಪಕ್ಷವು ಕಾಂಗ್ರೆಸ್ ಮೈತ್ರಿಯಿಂದ ಹೊರಬರುತ್ತದೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿಯ ಜೊತೆ ಕೈ ಜೋಡಿಸಿ 20-20ರ ಸೂತ್ರದ ಅನ್ವಯ ಮಹಾರಾಷ್ಟ್ರ ಮಾದರಿ ಸರ್ಕಾರವನ್ನು ರಚನೆ ಮಾಡುತ್ತದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಬಿಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅಕ್ಟೋಬರ್ 2, 2007ಕ್ಕೆ ಬಿಜೆಪಿಗೆ ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರ ಮಾಡುವ ಸಮಯ ಬಂದಾಗ ಕುಮಾರಸ್ವಾಮಿ ಅವರು ಅಧಿಕಾರ ಹಸ್ತಾಂತರ ನಿರಾಕರಿಸುತ್ತಾರೆ. ಆಗ ಕರ್ನಾಟಕದಲ್ಲಿ ಒಂದು ಅತ್ಯಂತ ರಾಜಕೀಯ ಮಹತ್ವದ ಘಟನೆ ನಡೆಯುತ್ತದೆ. ಕುಮಾರಸ್ವಾಮಿಯವರಿಗೆ ವಚನ ಭ್ರಷ್ಟರೆಂದು ಹೇಳಿಕೆ ನೀಡಿದ ಬಿಎಸ್ ಯಡಿಯೂರಪ್ಪನವರು ಅಪ್ಪ ಮಕ್ಕಳ ಪಕ್ಷ ರಾಜ್ಯಕ್ಕೆ ಹಾನಿಕಾರ ಎಂದು ಸಾರ್ವಜನಿಕವಾಗಿ ಜೆಡಿಎಸ್ ಪಕ್ಷವನ್ನ ನಿಂದಿಸುತ್ತಾರೆ. ಜನರ ಸಹಾನುಭೂತಿಯನ್ನು ಪಡೆದು ಮೊದಲನೆಯ ಬಾರಿಗೆ 12 ನವೆಂಬರ್ 2007ರಂದು ಅಲ್ಪಾವಧಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ತದನಂತರ ಬಿಎಸ್ ಯಡಿಯೂರಪ್ಪನವರು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. 4ನೇ ಬಾರಿ ಅಲ್ಪಾವಧಿ ಸರ್ಕಾರ ನಡೆಸಿ ರಾಜಕೀಯ ಕಾರಣಾಂತರಗಳಿಂದ ತಮ್ಮ ಪೂರ್ಣಾವಧಿ ಪೂರೈಸುವುದಿಲ್ಲ. ಈ ಕಾಲಘಟ್ಟದಲ್ಲಿ ಅಂದರೆ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅನೇಕ ನೈಸರ್ಗಿಕ, ಪ್ರಾಕೃತಿಕ ಹಾಗೂ ರಾಜಕೀಯ ಸಂಕಟಗಳು ಎದುರಾಗುತ್ತವೆ. ಅವೆಲ್ಲವುಗಳನ್ನು ದೃಢತೆ ಹಾಗೂ ತಮ್ಮ ರಾಜಕೀಯ ಮುತ್ಸದ್ದಿತನದಿಂದ ಧೈರ್ಯದಿಂದ ಎದುರಿಸುತ್ತಾರೆ. ಅದರಲ್ಲಿಯೂ ಜನಪರ ಕಾರ್ಯಕ್ರಮಗಳು, ಭಾಗ್ಯಲಕ್ಷ್ಮಿ ಯೋಜನೆ, ಸಂಧ್ಯಾ ಸುರಕ್ಷೆ ಯೋಜನೆ, ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ, ಹೀಗೆ ಹಲವಾರು ಯೋಜನೆಗಳನ್ನು, ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತಾರೆ. ದೇಶದಲ್ಲಿ ಪ್ರಥಮ ಬಾರಿಗೆ ರೈತಪರ ಪ್ರತ್ಯೇಕ ಬಜೆಟ್ ಅನ್ನು ಮಂಡಿಸಿದ ಕೀರ್ತಿ ಬಿಎಸ್ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ 2018-19ರಲ್ಲಿ ಅತಿವೃಷ್ಟಿ ಮಳೆಯಿಂದ ಕೃಷ್ಣಾ, ಭೀಮಾ ನದಿಗಳ ಪ್ರವಾಹದಿಂದ ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಕಳೆದುಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಉತ್ತರ ಕರ್ನಾಟಕವನ್ನು ಸಂಚರಿಸಿ ಮನೆ ಕಳೆದುಕೊಂಡವರಿಗೆ ಸ್ಥಳದಲ್ಲಿಯೇ ಪರಿಹಾರ ಘೋಷಿಸಿ 5 ಲಕ್ಷ ಪರಿಹಾರವನ್ನು ದೇಶದಲ್ಲಿ ಪ್ರಥಮ ಬಾರಿಗೆ ಘೋಷಣೆ ಮಾಡುತ್ತಾರೆ. ಇಂತಹದೊಂದು ದೊಡ್ಡ ಮಟ್ಟದ ಪರಿಹಾರ ಘೋಷಣೆ ಮಾಡಿದ ಬಿಎಸ್ ಯಡಿಯೂರಪ್ಪನವರು ಬಡ ಜನರಿಗೆ ಭರವಸೆಯ ನಾಯಕರಾಗಿ ಕಾಣಿಸಿಕೊಳ್ಳುತ್ತಾರೆ.
ಬಡವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ಅವರು ಸಮಪಾಲು ಹಾಗೂ ನಿರ್ಭಯವಾಗಿ ತಮ್ಮ ಬದುಕನ್ನ ಸಾಗಿಸಬೇಕೆನ್ನುವುದು ಅವರ ಆಶಯ. ಅದೇ ಆಶಯಕ್ಕನುಗುಣವಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಪ್ರತಿದಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿದ್ದರು. ರಾಜಕೀಯ ವಿರೋಧಿಗಳು ಅವರ ಮೇಲೆ ಭ್ರಷ್ಟಾಚಾರ, ವಿವಿಧ ಆರೋಪಗಳನ್ನು ಮಾಡಿ ಅವರನ್ನು ರಾಜಕೀಯವಾಗಿ ಮುಗಿಸುವ ಹುನ್ನಾರವನ್ನು ಮಾಡಿದ್ದರು. ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಬಳಿಕ 28 ದಿನಗಳ ಕಾಲ ಜೈಲು ಶಿಕ್ಷೆ ಅನುಭವಿಸುತ್ತಾರೆ. ಅಧಿಕಾರಾವಧಿಯಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ ಮೊದಲ ಮುಖ್ಯಮಂತ್ರಿ ಎನಿಸಿಕೊಳ್ಳುತ್ತಾರೆ. ಈಗಲೂ ಕೂಡ ಯಡಿಯೂರಪ್ಪನವರು ಚುನಾವಣೆ ಪ್ರಚಾರ ಮತ್ತು ರಾಜಕೀಯ ಬೆಳವಣಿಗೆಗಳ ಮುತ್ಸದ್ಧತೆಯನ್ನು ತೆಗೆದುಕೊಂಡರೆ ವಿರೋಧಿಗಳಿಗೆ ಈಗಲೂ ನಡುಕು ಶುರುವಾಗುತ್ತದೆ. ಯಡಿಯೂರಪ್ಪನವರನ್ನು ಒಂದು ಸಮುದಾಯದ ನಾಯಕರೆಂದು ಬಿಂಬಿಸುವ ಪ್ರಯತ್ನ ಕೂಡ ನಡೆಯಿತು. ಆದರೆ ಕರ್ನಾಟಕದ ಜನತೆ ಅವರನ್ನು ಜಾತ್ಯತೀತವಾಗಿ ಸ್ವೀಕರಿಸಿದರು. ಒಂದು ಮಾತ್ರ ನಿಜ, ಈ ರಾಜಹುಲಿಯ ರಾಜಕೀಯ ಪಯಣ ಒಂದು ಚಿತ್ರಕಥೆಗಿಂತ ಕಡಿಮೆಯೇನಿಲ್ಲ. ಅವರ ಸುದೀರ್ಘ 50 ವರ್ಷಗಳ ಪಯಣ ರಾಜ್ಯಕ್ಕೆ ಐತಿಹಾಸಿಕ ಹೆಜ್ಜೆಗಳಾಗಿದೆ. ಅದಕ್ಕಾಗಿ ಪಂಚಾಯತ್ ಸ್ವರಾಜ್ ಸಮಾಚಾರ ರಾಜಹುಲಿಯ ಅಭಿಮಾನ ಉತ್ಸವಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತದೆ. ನಮ್ಮ ಹೃದಯದಲ್ಲಿ ನಿಮ್ಮ ಅಭಿಮಾನ ಸದಾ ಇರುತ್ತದೆ.